ನಮಸ್ಕಾರ ಸ್ನೇಹಿತರೆ. ಈ ಮನುಷ್ಯರು ಸ್ವಾರ್ಥಿಗಳು, ಅಹಂಕಾರಿಗಳು, ಒಬ್ಬರೊಬ್ಬರನ್ನು ಕೊಂದಾಕುವುದು, ಆಸ್ತಿಗೋಸ್ಕರ, ಹೆಣ್ಣಿಗೋಸ್ಕರ, ಹುಣ್ಣಿಗೋಸ್ಕರ ಜಗಳ ಮಾಡುವುದು, ಸಾಯಿಸುವುದು, ಇದು ಮನುಷ್ಯರು ಮಾತ್ರ. ಪ್ರಾಣಿಗಳಿಗೆ ಹೀಗೆಲ್ಲ ಮಾಡಲ್ಲ. ಪ್ರಾಣಿಗಳು ನಿಯತ್ತಿನಿಂದ ಬದುಕ್ತವೆ. ಒಂದು ನಾಯಿ ನೋಡಿದರೆ ಅದು ನಿಯತ್ತಿನಿಂದ ಬದುಕ್ತವೆ, ಒಂದು ಪಕ್ಷಿ ನೋಡಿದರೆ ಅದು ನಿಯತ್ತಿನಿಂದ ಬದುಕ್ತವೆ, ಪ್ರೀತಿಸ್ತವೆ ಎನ್ನುವುದನ್ನು ಕವಿಗಳು ತಾವೇ ಬುದ್ಧಿವಂತರು ಎಂದುಕೊಂಡವರು ಬರೆಯುವ ಲೇಖನಗಳಲ್ಲಿ, ಪುಸ್ತಕಗಳಲ್ಲಿ, ಕವನಗಳಲ್ಲಿ ನೀವು ನೋಡಿರ್ಬೋದು. ಆದರೆ ನೀವು ಈ ಪ್ರಪಂಚದ ಪ್ರಾಣಿ ಜೀವಜಾಲಗಳನ್ನು ಸರಿಯಾಗಿ ವೀಕ್ಷಿಸಿದರೆ ಇದು 100% ತಪ್ಪು. ಯಾಕೆ ಅಂತ ಕೇಳ್ತೀರಾ? ನೀವೊಮ್ಮೆ ಪ್ರಾಣಿಗಳನ್ನು ನೋಡಿ. ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ಪ್ರಾಣ ಇರುವಂತ ಪ್ರತಿಯೊಂದು ಕ್ರಿಮಿಯಿಂದ ತೊಡಗಿ ಪಕ್ಷಿ, ಪ್ರಾಣಿ, ಆನೆ ತನಕ ಪ್ರಾಣ ಇರುವಂತ ವಸ್ತುಗಳು ಪ್ರಾಣಿಗಳೇ ಆಗಿವೆ. ಅದು ಮನುಷ್ಯರು ಕೂಡ ಪ್ರಾಣಿಗಳ ವರ್ಗಕ್ಕೆ ಸೇರಿದವರು. ಮಂಗನಿಂದ ಮಾನವ ಅಂತಲ್ಲ, ಪ್ರಾಣ ಇರುವಂತದ್ದು ಪ್ರಾಣಿಗಳು. ಕಣ್ಣಿಗೆ ಕಾಣದೇ ಇರ್ಬೋದು, ಆದರೆ ಅದು ಪ್ರಾಣಿ. ನೀವು ನೋಡಿ, ಒಂದು ನಾಯನ್ನು ನೋಡಿ. ಬಿಸ್ಕೆಟ್ ಹಾಕಿದವನಿಗೆ ಹಚ್ಚಿದ್ದುಂಟು ನಾಯಿ. ತನ್ನ ಯಜಮಾನ ಪ್ರೀತಿಸ್ತಾನೆ, ಆದ್ರೂ ಒಂದು ದಿವಸ ಊಟ ಕೊಡ್ಲಿಲ್ಲ ಅಂತ ಅವನನ್ನು ಕಚ್ಚಿ ತಿಂದದ್ದು ಕೂಡ ನಾಯಿ. ಹಾಗಾದರೆ ನಿಯತ್ತಿಲ್ಲಿ ನೀವು ಸರಿಯಾಗಿ ನೋಡಿ. ಕವನ ಬರೆಯುವುದು ಮಾತ್ರ ಮುಖ್ಯವಲ್ಲ, ಆ ಕವನದಲ್ಲಿ ಎಷ್ಟು ಸತ್ಯಾಂಶ ಇದೆ ಎನ್ನುವುದು ಕೂಡ ಮುಖ್ಯವಾಗ್ತದೆ. ನಾವು ಸಣ್ಣ ಇರುವಾಗ ಪಾಠ ಪುಸ್ತಕಗಳಲ್ಲಿ ಕೇಳ್ತಿದ್ದೇವೆ, ಹೌದಂತ ಭಾವಿಸ್ತಿದ್ದೇವೆ. ಆದರೆ ನೀವೊಂದು ಬ್ಯಾಟ್ಗಳು, ಬಾವಲಿಗಳು ಸೇರುವಂತ ಮರದಲ್ಲಿ ನೋಡಿ, ಪ್ರತಿ ಕ್ಷಣ ಕೂಡ ಗಲಾಟೆ ಮಾಡ್ತಾ ಇರ್ತವೆ. ಪ್ರತಿ ಕ್ಷಣ ಕೂಡ ಒಂದೊಂದು ಸಾಯ್ತಾ ಇರ್ತವೆ, ಬಿದ್ದು ಸಾಯ್ತಾ ಇರ್ತವೆ. ಬಾವಲಿ ಇರುವಂತ ಮರಗಳ ಅಡಿಯಲ್ಲಿ ನಾವು ನಿಂತ್ಕೋಬಾರ್ದು. ಅವುಗಳು ಒಂದಕ್ಕೊಂದು ಗಲಾಟೆ ಮಾಡ್ತಾ, ಚೀರಾಡ್ತಾ, ಜಗಳ ಮಾಡ್ತಾ. ಯಾಕೆ? ಅದು ಮತ್ತೊಂದನ್ನು ಇನ್ನೊಂದು ಕೊಲ್ತವೆ. ಯಾಕೆ? ಆಸ್ತಿಗೋಸ್ಕರ. ಅದರ ಸ್ಥಳ ಇನ್ನೊಂದರ ಸ್ಥಳದ ಹತ್ರ ಬಂದ್ರೆ ಅದು ಕಚ್ಚುತ್ತವೆ, ಕೊಲ್ತವೆ. ನಾಯಿಗಳು ಕೂಡ ಹಾಗೆ, ಪ್ರಾಣಿ ಪಕ್ಷಿಗಳು, ಕ್ರಿಮಿಕೀಟ ಎಲ್ಲವೂ ಕೂಡ ಇದೇ ರೀತಿ. ಮನುಷ್ಯ ಮಾತ್ರ ಅಹಂಕಾರಿ, ಮನುಷ್ಯ ಮಾತ್ರ ಸ್ವಾರ್ಥಿ ಅಲ್ಲ. ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ಕೂಡ ಸ್ವಾರ್ಥಿಗಳೇ. ಆಸ್ತಿಗೋಸ್ಕರ, ತನ್ನ ಗೂಡಿಗೋಸ್ಕರ, ಇನ್ನೊಂದು ಹೆಣ್ಣು ಪ್ರಾಣಿಗೋಸ್ಕರ ಗಂಡು ಪ್ರಾಣಿಗಳು ಜಗಳ ಮಾಡಿ ಸಾಯಿಸುವುದು ನೋಡಿದ್ದೀರಾ ನೀವು? ಇವುಗಳನ್ನು ನೋಡ್ಬೇಕಾದ್ರೆ ಬರೀ ಪೆನ್ನು ಪುಸ್ತಕ ಅಲ್ಲ ಹಿಡಿಯುವುದು, ಪ್ರಕೃತಿಯನ್ನು ನೋಡ್ಬೇಕು, ಈ ಭೂಮಿಯನ್ನೊಮ್ಮೆ ನೋಡ್ಬೇಕು. ಆಗ ಯಾವ ಪ್ರಾಣಿಗಳು ಎಷ್ಟು ಜಗಳ ಮಾಡ್ತವೆ, ಎಷ್ಟು ಸಾಯಿಸ್ತವೆ. ಮನುಷ್ಯನಿಗೂ ಪ್ರಾಣಿಗೂ ಯಾವ ವ್ಯತ್ಯಾಸ ಇದೆ? ಮನುಷ್ಯನಿಗೂ ಪ್ರಾಣಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಒಂದೇ ಒಂದು ವ್ಯತ್ಯಾಸ ಯಾವುದಂದ್ರೆ, ಮನುಷ್ಯ ಜ್ಞಾನಪೂರ್ಣನಾಗಿದ್ದಾನೆ. ಮನುಷ್ಯನಿಗೆ ಪ್ರತಿ ಕ್ಷಣದ ಒಂದು ವಿಶೇಷ ಆಲೋಚನಾ ಶಕ್ತಿ ಇದೆ ಅಷ್ಟೇ. ಅದು ಬಿಟ್ರೆ ಪ್ರಾಣಿಗಳು, ನಾಯಿಗಳು, ಯಾವುದೋ ಒಂದು ಕ್ರಿಮಿಕೀಟಗಳು ಮನುಷ್ಯನಿಗಿಂತ ಮೇಲೆ ಅಲ್ಲ, ಮನುಷ್ಯನಿಗಿಂತ ಕೆಳಗೇನೆ ಕೂಡ ಎಲ್ಲವೂ. ಕವಿಗಳು ಬರ್ದಿರ್ಬೋದು, ಕವನಗಳಿರ್ಬೋದು, ಲೇಖನಗಳಿರ್ಬೋದು, ಅದು 100% ಸುಳ್ಳು. ಯಾಕೆಂದರೆ ಅವರ ಆ ಪ್ರಾಣಿಗಳನ್ನು ನೋಡಿಯೂ ಇಲ್ಲ, ಆ ಪ್ರಾಣಿಗಳ ಬಗ್ಗೆ ಅವರಿಗೆ ಅರಿವೇ ಇಲ್ಲ. ಅದಕ್ಕೋಸ್ಕರ ಪ್ರಾಣಿ ಮನುಷ್ಯನಿಗಿಂತ ಮೇಲೆ, ಪ್ರಾಣಿಗೆ ನಿಯತ್ತಿದೆ, ಮನುಷ್ಯನಿಗೆ ಅಹಂಕಾರ ಇದೆ, ಸ್ವಾರ್ಥ ಇದೆ. ಎಲ್ಲಾ ಪ್ರಾಣಿಗಳು ಕೂಡ ಈ ಪ್ರಪಂಚದಲ್ಲಿ ಸ್ವಾರ್ಥಿಗಳೇ. ತನ್ನ ಇರುವೆಯಿಂದ ಹಿಡಿದು ದೊಡ್ಡ ಆನೆ ತನಕ, ಅದರ ಜೊತೆ ಮನುಷ್ಯನೇ ಕೂಡ ಅಷ್ಟೇ. ನೀವು ಯಾವುದೇ ವಿಷಯವನ್ನು ಆಗುವಾಗ, ಯಾವುದೇ ಕವನ ಆಗಿರ್ಬೋದು ಅದು ಕಾಲ್ಪನಿಕ, ಯಾವುದೇ ಕಥೆ ಆಗಿರ್ಬೋದು ಅದು ಕಾಲ್ಪನಿಕ. ಅದು ಮನಸ್ಸಲ್ಲಿ ಹೇಗೆ ಏನು ಬರ್ತದೆ ಅದನ್ನು ಬರೆಯುವುದು ಅಷ್ಟೇ. ಅದು ನೈಜ ವಿಷಯ ನಾವು ಈ ಪ್ರಪಂಚವನ್ನು ನೋಡಿ ತಿಳಿಯಬೇಕಾಗಿದೆ. ಅದನ್ನು ಆಲೋಚಿಸಿದಾಗ 100% ಅದರ ವಿಷಯ ತಿಳಿಯುತ್ತವೆ. ಇಲ್ಲದಿದ್ರೆ ಯಾರೋ ಕವಿ ಕವನ ಬರೆದ್ರೆ ಅದು ಸತ್ಯ ಅಲ್ಲ. ಕವನ ಬರೀ ಕವನವಷ್ಟೇ, ಅದು ನಿಜಾಂಶ ಇಲ್ಲ. ನಿಜಾಂಶ ಬೇಕಾ? ನೀವು ಕಣ್ಣಿಂದ ನೋಡಿ ಪ್ರಕೃತಿಯನ್ನು ತಿಳಿಬೇಕು. ತಿಳಿಯುವಂತ ಶಕ್ತಿ ನಿಮ್ಮಲ್ಲಿದೆಯಾ? ಅದು ನೈಜತೆ. ಧನ್ಯವಾದಗಳು.